ಹಾಯ್ ಗೈಸ್, ವೆಲ್ಕಮ್ ಟು ಕ್ಯಾಂಡಲ್ ಕಥೆಗಳು ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ. ಬೇರಿಶ್ ಅಂದರೆ ರೆಡ್ ಕ್ಯಾಂಡಲ್ ಬಂದ್ಬಿಟ್ಟು ಮೇಲ್ಗಡೆ ಓಪನ್ ಆಗುತ್ತೆ, ಕೆಳಗಡೆ ಹೋಗ್ಬಿಟ್ಟು ಕ್ಲೋಸ್ ಆಗುತ್ತೆ. ಇದೇನಿದೆ ಅಲ್ಲ, ವಿಕ್ ಅಂತಾರೆ, ಹೈಯರ್ ವಿಕ್, ಲೋವರ್ ವಿಕ್, ಇದು ಬಾಡಿ ಅಂತಾರೆ. ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಈವ್ನಿಂಗ್ ಸ್ಟಾರ್ ಬಂದ್ಬಿಟ್ಟು ಇಲ್ಲಿ ರೌಂಡ್ ಹಾಕಿದೀವಲ್ಲ, ಇದೇ ಈವ್ನಿಂಗ್ ಸ್ಟಾರ್. 3 ಕ್ಯಾಂಡಲ್ಸ್ ಸೇರಿಬಿಟ್ಟು ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಸೆಲ್ಲರ್ಸ್ ಸ್ಟಾರ್ಟ್ ಆಗ್ತಾರೆ. ಇಲ್ಲಿ ಎಸ್ ಎಲ್ ಇಟ್ಕೋಬೇಕು. ಈ ಕ್ಯಾಂಡಲ್ ಕ್ರಾಸ್ ಆದಮೇಲೆ ಎಂಟ್ರಿ ಲೆವೆಲ್. ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಬೇರಿಶ್ ಎಂಗಲ್ಫಿಂಗ್. ಇದು ಕೂಡ ರೆಸಿಸ್ಟೆನ್ಸ್ ಅಲ್ಲೇ ಬರೋದು. ಈ ರೌಂಡ್ ಫಿಗರ್ ಇದೆಯಲ್ಲ, ಇದೇ ಬೇರಿಶ್ ಎಂಗಲ್ಫಿಂಗ್. ಇಲ್ಲಿ ಎಸ್ ಎಲ್, ಈ ಕ್ಯಾಂಡಲ್ ಕ್ರಾಸ್ ಆದಮೇಲೆ ಎಂಟ್ರಿ ಲೆವೆಲ್. ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಬೇರಿಶ್ ಹರಾಮಿ ಅಂತಂದು. ಇದು ಕೂಡ ರೆಸಿಸ್ಟೆನ್ಸ್ ಅಲ್ಲೇ ಬರೋದು. ಎಸ್ ಎಲ್ ಬಂದ್ಬಿಟ್ಟು ಎಸ್ ಎಲ್ ಇಲ್ಲೇ ಇಟ್ಕೋಬೇಕು. ಅದೇ ಥರ ಎಂಟ್ರಿ ಲೆವೆಲ್ ಬಂದ್ಬಿಟ್ಟು ಈ ಕ್ಯಾಂಡಲ್ ಇದೆಯಲ್ಲ, ಲೋ ಕ್ರಾಸ್ ಆದಮೇಲೆ ಎಂಟ್ರಿ ಲೆವೆಲ್, ಆಮೇಲೆ ಡೌನ್ ಫಾಲ್ ಆಗುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಡಾರ್ಕ್ ಕ್ಲೌಡ್ ಕವರ್ ಅಂತಂದು. ಎಸ್ ಎಲ್ ಬಂದ್ಬಿಟ್ಟು ಇಲ್ಲಿ ಇಟ್ಕೋಬೇಕು. ಎಂಟ್ರಿ ಲೆವೆಲ್ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್, ಎಂಟ್ರಿ ಲೆವೆಲ್, ಇಲ್ಲಿಂದ ಡೌನ್ ಫಾಲ್ ಆಗುತ್ತೆ. ಇದು ಕೂಡ ರೆಸಿಸ್ಟೆನ್ಸಲ್ಲೇ ಬರೋದು. ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು 3 ಬ್ಲ್ಯಾಕ್ ಕ್ರೌಸ್ ಅಂತಾರೆ ನೋಡಿ. ರೆಡ್ ಕ್ಯಾಂಡಲ್ ಕಂಟಿನ್ಯೂಸ್ ಆಗಿ ಒನ್ ಬೈ ಒನ್ ಕಂಟಿನ್ಯೂ ಡೌನ್ ಫಾಲ್ ಆದರೆ ಇದು ಬೇರಿಶ್ ಆಗುತ್ತೆ. ಎಸ್ ಎಲ್ ಬಂದ್ಬಿಟ್ಟು ಇಲ್ಲಿ ಇಟ್ಕೋಬೇಕು. ಎಂಟ್ರಿ ಲೆವೆಲ್ ಬಂದ್ಬಿಟ್ಟು ಇಲ್ಲಿ. ಇದು ಶೂಟಿಂಗ್ ಸ್ಟಾರ್ ಅಂತ. ಈ ಕ್ಯಾಂಡಲ್ ಇದೆಯಲ್ಲ, ಇದೇ ಶೂಟಿಂಗ್ ಸ್ಟಾರ್. ಇದು ರೆಡ್ನು ಬರುತ್ತೆ, ಗ್ರೀನೂ ಬರುತ್ತೆ. ಎಸ್ ಎಲ್ ಇಲ್ಲಿ ಇಟ್ಕೋಬೇಕು, ಎಂಟ್ರಿ ಲೆವೆಲ್ ಇಲ್ಲಿ. ಇದು ಕೂಡ ರೆಸಿಸ್ಟೆನ್ಸಲ್ಲೇ ಬರೋದು. ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಹ್ಯಾಂಗಿಂಗ್ ಮ್ಯಾನ್. ಇದೇ ಹ್ಯಾಂಗಿಂಗ್ ಮ್ಯಾನು. ಇದು ಕೂಡ ರೆಸಿಸ್ಟೆನ್ಸಲ್ಲೇ ಬರುತ್ತೆ. ಎಂಟ್ರಿ ಲೆವೆಲ್ ಬಂದ್ಬಿಟ್ಟು ಇಲ್ಲಿ, ಎಸ್ ಎಲ್ ಇಲ್ಲಿ, ಇಲ್ಲಿಂದ ಡೌನ್ ಫಾಲ್ ಆಗುತ್ತೆ. ಈ ಕ್ಯಾಂಡಲ್ ಸ್ಟಿಕ್ನ ಟ್ರೇಡಿಂಗ್ ವ್ಯೂವಲ್ಲಿ ನೋಡೋಣ ಬನ್ನಿ. ಫಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಐಡೆಂಟಿಕಲ್ 3 ಕ್ರೌಸ್ ಅಂತ ನೋಡಿ. ಕಂಟಿನ್ಯೂಸ್ ಆಗಿ ಡೌನ್ ಫಾಲ್ ಆಗಿದೆ 3 ಕ್ಯಾಂಡಲ್. ಇಲ್ಲಿ ಎಸ್ ಎಲ್ ಇಟ್ಕೋಬೇಕು, ಇಲ್ಲಿ ಎಂಟ್ರಿ ಲೆವೆಲ್, ಡೌನ್ ಫಾಲ್ ಆಗಿದೆ ನೋಡಿ. ಎಷ್ಟು ಡೌನ್ ಫಾಲ್ ಆಗಿದೆ, ಇಷ್ಟೊಂದು ಡೌನ್ ಫಾಲ್ ಆಗಿದೆ. ಆಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಹ್ಯಾಂಗಿಂಗ್ ಮ್ಯಾನ್. ಇದು ಹ್ಯಾಂಗಿಂಗ್ ಮ್ಯಾನ್. ಇದು ಗ್ರೀನ್ ಕ್ಯಾಂಡಲ್ ಆದ್ರೂ ಬರುತ್ತೆ, ರೆಡ್ ಕ್ಯಾಂಡಲ್ ಆದ್ರೂ ಬರುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಇದೆ ನೋಡಿ, ಇದೊಂದು ರೆಸಿಸ್ಟೆನ್ಸ್. ಇದು ಇಲ್ಲಿಂದ ಡೌನ್ ಫಾಲ್ ಆಗಿದೆ, ಇಲ್ಲಿವರೆಗೆ. ಇದು ಸಪೋರ್ಟು. ಎಸ್ ಎಲ್ ಬಂದ್ಬಿಟ್ಟು ಇಲ್ಲಿ ಇಟ್ಕೋಬೇಕು, ಎಂಟ್ರಿ ಲೆವೆಲ್. ಈ ಕ್ಯಾಂಡಲ್ ಸ್ಟಾರ್ಟ್ ಆದಮೇಲೆ ಇಲ್ಲಿ ಎಂಟ್ರಿ ಲೆವೆಲ್ ಇಟ್ಕೋಬೇಕು. ಅದೇ ಥರ ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಇದು ಶೂಟಿಂಗ್ ಸ್ಟಾರ್. ಇದು ರೆಸಿಸ್ಟೆನ್ಸು, ಇದು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ನೋಡಿ. ಇಲ್ಲಿ ಎಸ್ ಎಲ್ಲು, ಇಲ್ಲಿ ಎಂಟ್ರಿ ಲೆವೆಲ್, ಇಲ್ಲಿಂದ ಇಲ್ಲಿವರೆಗೆ ಸಪೋರ್ಟ್ವರೆಗೆ ನೋಡಿ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಒಳ್ಳೆ ರಿಟರ್ನ್ ಹೋಗ್ಬಿಟ್ಟು ಇದು ರೆಸಿಸ್ಟೆನ್ಸ್ ಆಗುತ್ತೆ, ಕೆಳಗಡೆ ಸಪೋರ್ಟ್ ಆಗುತ್ತೆ. ಇದು ಹ್ಯಾಂಗಿಂಗ್ ಮ್ಯಾನ್. ಈ ಕ್ಯಾಂಡಲ್ ಬಂದ್ಬಿಟ್ಟು ಹ್ಯಾಂಗಿಂಗ್ ಮ್ಯಾನು. ಇಲ್ಲಿ ಎಸ್ ಎಲ್ಲು, ಇಲ್ಲಿ ಎಂಟ್ರಿ ಲೆವೆಲ್, ಇದೆಲ್ಲ ಫುಲ್ ಬೇರಿಶ್ ಸೈಡ್ ಬರುತ್ತೆ. ಇದು ಡಬಲ್ ಟಾಪ್ ಅಂತಂದು. ಈ ಕ್ಯಾಂಡಲ್ ಸ್ಟಿಕ್ ಬಂದ್ಬಿಟ್ಟು ಇದು ರೆಸಿಸ್ಟೆನ್ಸ್ ಲೆವೆಲ್. ಇಲ್ಲಿ ಎಸ್ ಎಲ್ ಇಟ್ಕೋಬೇಕು, ಇಲ್ಲಿ ಎಂಟ್ರಿ ಲೆವೆಲ್. ಈ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಎಂಟ್ರಿ ಲೆವೆಲ್. ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಈವ್ನಿಂಗ್ ಸ್ಟಾರ್. ಇಲ್ಲಿ ರೌಂಡ್ ಆಗಿದೆ. ಇದು 3 ಕ್ಯಾಂಡಲ್ಸ್ ಸೇರಿಬಿಟ್ಟು ಒಂದು ಕ್ಯಾಂಡಲ್ ಆಗುತ್ತೆ. ಇದು ಬಂದ್ಬಿಟ್ಟು ಎಸ್ ಎಲ್ಲು, ಇಲ್ಲಿ ಎಸ್ ಎಲ್ ಇಟ್ಕೋಬೇಕು, ಇಲ್ಲಿ ಎಂಟ್ರಿ ಲೆವೆಲ್, ಇಲ್ಲಿಂದ ಡೌನ್ ಫಾಲ್ ಆಗಿದೆ ನೋಡಿ. ಎಷ್ಟೊಂದು ಡೌನ್ ಫಾಲ್ ಆಗಿದೆ. ಇದು ಈವ್ನಿಂಗ್ ಸ್ಟಾರ್ ಅಂತಂದು. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇದು ರೆಸಿಸ್ಟೆನ್ಸ್ ಅಲ್ಲೇ ಇದೆ, 2 ಕ್ಯಾಂಡಲ್. ಬೇರಿಶ್ ಎಂಗಲ್ಫಿಂಗ್. ಇದು ಇಲ್ಲಿ ಎಸ್ ಎಲ್ ಇಟ್ಕೊಂಡ್ಬಿಟ್ಟು ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟ್ರಿ ಲೆವೆಲ್ ಇಲ್ಲಿ ನೋಡಿ. ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ ಇಲ್ಲಿ, ಇಲ್ಲಿಂದ ಎಂಟ್ರಿ ಲೆವೆಲ್, ಈ ಕ್ಯಾಂಡಲಿಂದ ಎಂಟ್ರಿ ಲೆವೆಲ್, ಇಷ್ಟೊಂದು ಪಾಯಿಂಟ್ ಸಿಗುತ್ತೆ. ಅದೇ ಥರ ಬೇರಿಶ್ ಹರಾಮಿ. ಈ ಕ್ಯಾಂಡಲ್ ಕೂಡ ನೋಡಿ ರೆಸಿಸ್ಟೆನ್ಸ್. ಎಸ್ ಎಲ್ ಬಂದ್ಬಿಟ್ಟು ಇಲ್ಲಿ ಇಟ್ಕೋಬೇಕು,
ಎಂಟ್ರಿ ಲೆವೆಲ್ ಈ ಕ್ಯಾಂಡಲ್ ಕ್ರಾಸ್ ಆದ್ಮೇಲೆ. ನೋಡಿ, ಇದು ಕೂಡ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್. ಕಲರ್ ಯಾವುದಾದ್ರೂ ನಡೆಯುತ್ತೆ, ಗ್ರೀನ್ ಆದ್ರೂ ಬರ್ಬೋದು, ರೆಡ್ ಆದ್ರೂ ಬರ್ಬೋದು. ಇಷ್ಟು ಬೇರಿಷ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ.